ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತಿನಿಂದ ಮಾಘ ಮಾಸ ಪ್ರಾರಂಭವಾಗ್ತಾ ಇದೆ. ಈ ಮಾಘ ಮಾಸದಲ್ಲಿ ಬಂದಿರುವಂತಹ ಗುರುವಾರದ ದಿನದ ವಿಶೇಷತೆ ಏನು, ಅದರ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ, ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರ ಏನು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಮಾಘ ಮಾಸ ಪ್ರಾರಂಭವಾಗ್ತಾ ಇದೆ. ಹಾಗಾದರೆ ಈ ದಿನದ ವಿಶೇಷತೆ ಹೇಗಿದೆ ಶಾಸ್ತ್ರಿಗಳೇ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವೃತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕದಾಯ ಶ್ರಿತೌ ವಾಚನ್ನ ಸದತಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ಪ್ರತಿಪತ್ತಿಥಿ ಶ್ರವಣ ನಕ್ಷತ್ರ. ಈ ದಿವಸ ಮಾಘ ಮಾಸ ಅತ್ಯಂತ ಶ್ರೇಷ್ಠ ಮಾಸ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಋಷಿಗಳು ಸೂಚಿಸಿದ್ದಾರೆ ಮಾಘಾದಿ ಪಂಚಕಗಳು ಅಂತ. ಮಾಘ, ಫಾಲ್ಗುಣ, ಚೈತ್ರ, ವೈಶಾಖ, ಜ್ಯೇಷ್ಠ ಈ 5 ಮಾಸಗಳನ್ನು ಅತ್ಯಂತ ಶುಭ ಮಾಸಗಳು, ಶ್ರೇಷ್ಠ ಮಾಸಗಳು ಅಂತ ಕರೆದಿದ್ದಾರೆ. ಇಲ್ಲೆಲ್ಲ ಶುಭ ಕಾರ್ಯಗಳನ್ನು ನೆರವೇರಿಸಲಿಕ್ಕೆ ಈ ಒಂದು ಕಾಲ ವಾತಾವರಣದಿಂದಲೂ ತುಂಬ ಚೆನ್ನಾಗಿದೆ ಅನ್ನೋ ಕಾರಣ ಮಾಘ ಮಾಸದ ಮಾಘ ಪುರಾಣ ಅಂತಲೇ ಒಂದು ಈ ಮಾಸದ್ದೇ ಒಂದು ವಿಶೇಷತೆಯನ್ನು ಪುರಾಣಗಳಲ್ಲಿ ನಾವು ಕಾಣ್ತೀವಿ. ತುಂಬ ಮುಖ್ಯವಾದದ್ದು ಮಾಘ ಮಾಸ ನಮ್ಮ ಎಲ್ಲ ಪಾಪಗಳನ್ನು ಪರಿಹರಿಸುತ್ತೆ. ಯಾವಾಗ ಅಂದರೆ ಸ್ನಾನ, ಮಾಘ ಸ್ನಾನ ಅಂತಲೇ ಬಹಳ ವಿಶೇಷವಾದದ್ದು. ನದಿ ತೀರಗಳಲ್ಲಿ, ಸಂಗಮ ಕ್ಷೇತ್ರಗಳಲ್ಲಿ ಅಥವಾ ಯಾವುದೋ ಕಲ್ಯಾಣಿಗಳಲ್ಲಿ, ಈಗಂತೂ ಕುಂಭಮೇಳ ನಡೀತಾ ಇದೆಯಲ್ಲ, ತ್ರಿವೇಣಿ ಸಂಗಮದಲ್ಲಿ, ಪ್ರಯಾಗ ಕ್ಷೇತ್ರದಲ್ಲಿ, ಅಲ್ಲಿ 4 ಪ್ರಧಾನವಾಗಿ ಗುರುತಿಸ್ತಾರೆ. ಒಂದು ಪ್ರಯಾಗ, ಹರಿದ್ವಾರ, ನಾಸಿಕ್ ಹಾಗೂ ಉಜ್ಜಯಿನಿ. ಇವುಗಳು ಅಮೃತ ಬಿಂದುಗಳು ಬಿದ್ದ ಸ್ಥಳ ಅಂತ. ಹಾಗಾಗಿ ಆ ತೀರ್ಥಸ್ನಾನಕ್ಕೆ ಮಹತ್ವ. ಅದು ಗುರು ಬೃಹಸ್ಪತಿಯಲ್ಲಿದ್ದಾಗ, ಮಕರ ರಾಶಿಯಲ್ಲಿ ಸೂರ್ಯನಿದ್ದಾಗ ಅದು ಅತ್ಯಂತ ಶ್ರೇಷ್ಠ. ಅದು ಈ ತ್ರಿವೇಣಿಯಲ್ಲಿ ಆಗ್ತಕ್ಕಂಥ ಯಾವ ಪ್ರಯಾಗ ಕ್ಷೇತ್ರ ಇದೆ ಅಲ್ಲಿ ಆ ಯಾವುದನ್ನು ಅಮೃತ ದೇವತೆಗಳು ಮಂಥನ ಮಾಡಿ ಕಡೆದು ತೆಗೆದರೋ ಆ ಅಮೃತ ಬಿಂದುಗಳು ಸೃಜಿಸಿದ ಯಾವ ಸ್ಥಳ ಇದೆ ಅಲ್ಲಿ ಆ ಪಾವಿತ್ರ್ಯತೆ ಅನ್ನೋದು ಈ ಕಾಲದ ಸೃಷ್ಟಿಯಾಗುತ್ತೆ ಅಂತ. ಮಾಘ ಸ್ನಾನದ ಆ ಸ್ನಾನ, ಪುಷ್ಕರ ಸ್ನಾನ ಯಾವುದಿದೆ ಅದು ತುಂಬ ತುಂಬ ಪವಿತ್ರ, ಮನುಷ್ಯರನ್ನು ಪೂತಗೊಳಿಸುತ್ತೆ. ಇದು ಮಾಘ ಮಾಸದಲ್ಲಿ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ನಮ್ಮ ಪರಂಪರೆಯಲ್ಲಿ ಬಲವಾದ ನಂಬಿಕೆ ಇದೆ. ನಾಳೆ ವಸಂತ ಪಂಚಮಿ ದಿವಸ, ಅಂದರೆ ಇದೇ ಮಾಸದ ಪಂಚಮಿ ದಿವಸ ಆಗಬಹುದು. ಇನ್ನು ನಂತರದಲ್ಲಿ ಪೌರ್ಣಮಿ ದಿವಸ, ಮಾಘ ಪೌರ್ಣಮಿ ದಿವಸ, ಇನ್ನು ಶಿವರಾತ್ರಿ ದಿವಸ, ಇನ್ನು 3 ಪ್ರಧಾನ ಘಟ್ಟಗಳಿದ್ದಾವೆ. ಆ ಸಂದರ್ಭದಲ್ಲಿ ಆಗಬಹುದು. ಇನ್ನು ಈ ಮಾಸದಲ್ಲಿ ನಾವು ಕಾಣ್ತಕ್ಕಂಥದ್ದು, ಮಾಘ ಮಾಸದಲ್ಲಿ ಒಂದು ಸೂರ್ಯನ ಪೂಜೆ, ರಥಸಪ್ತಮಿಯನ್ನು ಆಚರಿಸ್ತೀವಿ ಸಪ್ತಮಿ ದಿವಸದಲ್ಲಿ. ನಂತರ ಉತ್ತರದ ಪಕ್ಷ ಅಂದರೆ ಕೃಷ್ಣ ಪಕ್ಷದಲ್ಲಿ ತುಂಬ 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 ಮುಖ್ಯವಾದ ಒಂದು ಆಚರಣೆ, ವ್ರತ ಬರುತ್ತೆ. ಅದು ಶಿವರಾತ್ರಿ. ಅದನ್ನು ಕೂಡ ನಾವು ಮಾಘ ಮಾಸದಲ್ಲೇ ಕಾಣ್ತೀವಿ. ಯಾಕೆ ಮಾಘ ಮಾಸ ಇಷ್ಟು ಶ್ರೇಷ್ಠ ಅಂದರೆ ಸಾಕ್ಷಾತ್ ಪರಮೇಶ್ವರ ಈ ಮಾಸದಲ್ಲಿ ನೆಲೆಸಿಬಿಟ್ಟಿದ್ದಾನೆ. ಹೇಗೆ ಕಾರ್ತೀಕ ಮಾಸ ಶಿವನ ಆರಾಧನೆಗೆ ಪ್ರಶಸ್ತ ಅಂತ ಗುರುತಿಸ್ತೀವೋ, ಮಾಘದಲ್ಲಿ ಸಾಕ್ಷಾತ್ ಶಿವನ ಆವಿರ್ಭಾವ ಆದ ಮಾಸ ಇದು. ಶಿವರಾತ್ರಿ ದಿವಸ ನಾವು ಅದನ್ನು ಮಾತಾಡೋಣ. ಹೀಗಾಗಿ ಈ ಮಾಸ ಶಿವ ಹುಟ್ಟಿದ ಮಾಸ. ಅದು ಕಾರಣದಿಂದಾಗಿ ಪವಿತ್ರ ಮಾಸ ಅಂತ ಅನ್ನಿಸ್ಕೊಂಡಿದೆ. ಮಾಘದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಸ್ನಾನ, ತೀರ್ಥ ಸ್ನಾನ. ಮೊನ್ನೆ ಅಮಾವಾಸ್ಯೆ ದಿವಸ ನಾವು ಮಾತಾಡಿದ್ವಲ್ಲ, ಸ್ನಾನಂ ಧರ್ಮ ಸನಾತನ ಅಂತ. ನಮ್ಮ ಭಾರತೀಯ ಸಂಸ್ಕೃತಿಗೆ ಸ್ನಾನವೂ ಒಂದು ಧರ್ಮ. ಹೀಗಾಗಿ ತಪ್ಪದೆ ಮಾಘ ಮಾಸ ಶುರುವಾಗಿದೆ. ಇನ್ನು ಕೊನೆಯಾಗುವ ವೇಳೆಗೆ, ಶಿವರಾತ್ರಿಯ ವೇಳೆಗೆ ಯಾವುದೇ ತೀರ್ಥ ಸ್ನಾನ ಮಾಡಿ, ನೀವು ತೊಂದರೆ ಇಲ್ಲ. ಕಾವೇರಿಯಿಂದ ಹಿಡಿದು ಗಂಗೆಯವರೆಗೆ ಯಾವುದಾದ್ರೂ ಆಯ್ಕೆ ಮಾಡಿಕೊಳ್ಳಿ. ಅಂತೂ ಹೋಗಿ
ಸ್ನಾನ ಮಾಡಿ ಆ ಪವಿತ್ರ ಜಲ ನೀರು ವಸ್ತುತಃ ಏನಾಗಿರುತ್ತೆ ಅಂದರೆ ಮಳೆ ಬಂದು ಎಲ್ಲ ನಿಂತು ಆ ಕೆಸರು ಕೂಡ ಬಗ್ಗಡ ಏನಿರುತ್ತೆ ಮಳೆ ನಿಂತ ಮೇಲೆ ಅದರ ಪ್ರವಾಹ ಹರಿವು ಇನ್ನೂ ಆ ಕೆಸರಿನೂ ಆ ಬಗ್ಗಡಗಳಿನ್ನೂ ಹೋಗಿರುವುದಿಲ್ಲ. ಮಾಘ ಮಾಸದಲ್ಲಿ ಅತ್ಯಂತ ತಿಳಿಯಾದ ನೀರಿನಲ್ಲಿ ಔಷಧಿ ಗುಣಗಳೆಲ್ಲ ಸೇರಿಬಿಟ್ಟಿರುತ್ತೆ. ಆ ಹರಿವ ನದಿಯಲ್ಲಿ ಅದರದೇ ಆದ ನೀರಿಗೆ ಎಷ್ಟು ಅದರಲ್ಲಿ ವಿಜ್ಞಾನ ಬಗೆಹರಿದು ನೋಡಿದೆ. ನೀರನ್ನು ಕುಡಿಯೋದ್ರಿಂದ ನಮ್ಮ ದೇಹಕಾಂತಿ ಹೆಚ್ಚಾಗುತ್ತೆ. ಸೌಂದರ್ಯ ವರ್ಧನೆಗೆ ಚರ್ಮ ಸ್ಕಿನ್ ತುಂಬ ಚೆನ್ನಾಗಿರಬೇಕು ಅಂದರೆ ನೀವು ಹೇಗೆ ವಿಜ್ಞಾನಿಗಳು ಹೇಳ್ತಾರೆ ಅಂದರೆ ವೈದ್ಯ ಶಾಸ್ತ್ರ ಹೇಳುತ್ತೆ, ಡಾಕ್ಟ್ರುಗಳು ಹೇಳ್ತಾರೆ, ಸಾಮಾನ್ಯವಾಗಿ ಈ ಪ್ರಾಣಿಯಿಂದ ಸಂಗ್ರಹಿಸಲಾದ ಆಹಾರವನ್ನು ತಗೋಬೇಕು, ಸ್ಕಿನ್ ತುಂಬ ಚೆನ್ನಾಗಿರಬೇಕು. ಹಾಗಾಗಿ ಜೇನನ್ನು ಸಜೆಸ್ಟ್ ಮಾಡ್ತಾರೆ. ಜೇನು ತಿನ್ನೋದ್ರಿಂದ ಸ್ಕಿನ್ ತುಂಬ ಗ್ಲೋನೆಸ್ ಬರುತ್ತಂತೆ. ಅದಾದಮೇಲೆ ವಿಟಮಿನ್ ಸಿ, ಕಿತ್ತಳೆ ಹಣ್ಣು ಇತ್ಯಾದಿ ಆ ಋತುಮಾನಕ್ಕೆ ಸಂಬಂಧಿಸಿದ ಹಾಗೆ ಅದರಲ್ಲಿ ಹೆಚ್ಚಿನ ಅಂಶ ಕಿತ್ತಳೆ ತಿನ್ನೋದ್ರಿಂದ ಸ್ಕಿನ್ ಮತ್ತೆ ಗ್ಲೋ ಬರುತ್ತೆ ಅಂತ. ಅದಾದ ನಂತರದಲ್ಲಿ ಅದಕ್ಕೂ ಹೆಚ್ಚಿನ ಪ್ರಾಶಸ್ತ್ಯ ಇರೋದು ನೀರಿಗೆ. ನೀವು ಎಂಥ ನೀರನ್ನು ಕುಡಿತಾ ಇದ್ದೀರಾ, ಎಂಥ ನೀರಲ್ಲಿ ಸ್ನಾನ ಮಾಡ್ತಾ, ಸ್ನಾನಕ್ಕಿಂತ ಬಹಳ ಮುಖ್ಯವಾಗಿ ಕುಡಿಯೋದು. ಯಾವ ನೀರು, ಎಷ್ಟು, ಯಾವ ರುಚಿ ಇದೆ, ಯಾವ ಮಣ್ಣಿನಲ್ಲಿ ಹರಿದಿದೆ, ಯಾವ ಖನಿಜಾಂಶಗಳು ಅದರಲ್ಲಿ ಸೇರ್ಪಡೆಯಾಗಿದೆ, ಅದರ ಮೇಲೆ ಆ ಸತ್ವದ ಮೇಲೆ ನಮ್ಮ ಸ್ಕಿನ್ ಕ್ರಿಯೇಟ್ ಆಗುತ್ತಂತೆ. ಇದು ನಾನು ಹೇಳ್ತಾ ಇರೋಲ್ಲ, ವೈದ್ಯರು ಹೇಳೋ ಮಾತು ನೋಡಿ. ಪೂರ್ವಿಕರು ಕಂಡುಕೊಂಡು ಬಿಟ್ಟಿದ್ದಾರೆ, ನೀರಿನಲ್ಲಿ ಇದೆ ನಮ್ಮ ಸೌಂದರ್ಯ. ನಾವು ಎಷ್ಟೋ ಬಾರಿ ಹೇಳ್ತೀವಲ್ಲ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಇವತ್ತು, ಅದಕ್ಕೆ ಕಾರಣ ನೀರು. ಅದನ್ನು ಮರೆತು ಬಿಟ್ಟಿದ್ದೀವಿ. ಹೀಗಾಗಿ ಯಾರಿಗೆ ಚೆನ್ನಾಗಿ ಕಾಣಬೇಕು ಅಂತಿದೆಯೋ ಅಲ್ಲಿಂದ ಪ್ರಾರಂಭವಾಗಿ ಯಾರಿಗೆ ಆ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಶಿವನ ಅನುಗ್ರಹವೇ ಆಗುತ್ತೆ ಅನ್ನೋ ಭಾವನೆ ಇದೆಯೋ ಅಲ್ಲಿಯವರೆಗೆ ಅಂಥ ಮನಸ್ಸುಗಳಿಗೆ ಸ್ನಾನ ಅತ್ಯಂತ ಮುಖ್ಯವಾದದ್ದು. ಮಾಡಿ, ಒಳ್ಳೆಯದಾಗಲಿ. ಹೌದು ಶಾಸ್ತ್ರಿಗಳೇ, ಮಾಘ ಮಾಸದಲ್ಲಿ ಪುಣ್ಯ ನದಿಗಳ ಸ್ನಾನ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ, ಅದು ವೈಜ್ಞಾನಿಕವಾಗಿ ಆಗಿರ್ಬೋದು ಅಥವಾ ಧಾರ್ಮಿಕವಾಗಿ ಆಗಿರ್ಬೋದು, ಅದರಿಂದ ಏನೆಲ್ಲ ಪ್ರಯೋಜನ ಇದೆ, ಅದರ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ. ಏನು ಸಂದೇಶ ಕಳಿಸಿದ್ದಾರೆ ನೋಡೋಣ. ಶಾಸ್ತ್ರಿಗಳೇ, ಮೊದಲನೇ ಸಂದೇಶವನ್ನು ಸೋಲಾಪುರದಿಂದ ಪವನ್ ಅವರು ಕಳಿಸಿದ್ದಾರೆ. ಪವನ್ ಅವರ ಜನ್ಮ ದಿನಾಂಕ 25/4/1997. ಹುಟ್ಟಿದ ಸಮಯ ರಾತ್ರಿ 11:40. ಮದುವೆ ಹಾಗೆ ಹಣಕಾಸಿನ ಸಮಸ್ಯೆ ಇದೆ, ಅದ್ರ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪವನ್ ಅವರ ಪ್ರಶ್ನೆ ಮದುವೆ ಹಾಗೂ ಕೆಲಸ ವೃತ್ತಿ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡಿ, ತಮ್ಮದು ಧನು ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಬುಧ ಪಂಚಮದಲ್ಲಿ ಶತ್ರುವಿನ ಮನೆಯಲ್ಲಿ ಇದ್ದಾನೆ ಮತ್ತು ಮೌಢ್ಯನಾಗಿದ್ದಾನೆ. ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನದಲ್ಲಿ ಪ್ರತಿ ಬುಧವಾರ ತುಳಸಿ ಅರ್ಚನೆ ಮಾಡಿಸಿ. ನರಸಿಂಹ ಸನ್ನಿಧಾನ ಆದರೆ ತುಂಬ ಒಳ್ಳೆಯದು. ನರಸಿಂಹನಿಗೆ ತುಳಸಿ ಅರ್ಚನೆ ಮಾಡಿಸಿ. ಪ್ರತಿ ಬುಧವಾರ ಹೀಗೆ 12 ಬುಧವಾರ ಮಾಡಿಸಿ. ಅದು ತುಂಬ ಸಹಾಯವಾಗುತ್ತೆ. ವೃತ್ತಿಯಲ್ಲಿ ಒಂದು ಬಲ ಅಥವಾ ಒಂದು ಹೊಸ ಅವಕಾಶ ಇತ್ಯಾದಿಗಳನ್ನು ಖಂಡಿತ ಏರ್ಪಾಡು ಮಾಡುತ್ತೆ. ನಂಬಿಕೆಯಿಂದ ಮಾಡಿ. ಇನ್ನು ನಂತರ ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ನೀವು ಈ 2025 ನಂತರದಲ್ಲಿ ಖಂಡಿತ ಅದಕ್ಕೆ ಅವಕಾಶ ಇದೆ, ಆತಂಕ ಬೇಡ. ಆದರೆ ವಿವಾಹ ದೃಷ್ಟಿಯಿಂದಲೂ ಬುಧಗ್ರಹ ಶಾಂತಿ ಮಾಡಿಸಬೇಕು ತಾವು, ಅದರಿಂದ ಏರ್ಪಾಡಾಗುತ್ತೆ. ಕಾಲಕ್ಕಿಂತ ಮುಖ್ಯವಾಗಿ ಗ್ರಹ ದೋಷ ನಿವಾರಣೆ ಮಾಡಿಬಿಟ್ರೇ ಆ ಕಾಲ ನಿಮಗೆ ಆ ಋಣ ಬಂದು ಒದಗದು ಬಿಡುತ್ತೆ. ಅದನ್ನು ಮಾಡಿ, ಆಗುತ್ತೆ, ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ದಾವಣಗೆರೆಯಿಂದ ಕರೇಗೌಡ ಅವರು ಕಳಿಸಿದ್ದಾರೆ. ಕರೇಗೌಡ ಅವರ ಜನ್ಮ ದಿನಾಂಕ 27/6/1991. ಹುಟ್ಟಿದ ಸಮಯ ಬೆಳಗಿನ ಜಾವ 6:10. ಮದುವೆ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕರೇಗೌಡ ಅವ್ರ ಪ್ರಶ್ನೆ ವಿವಾಹದ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನ. ಲಗ್ನದಿಂದ ವಿವಾಹದ ಅಧಿಪತಿ ಗುರು ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ, ಉಚ್ಚ ಸ್ಥಾನದಲ್ಲಿದ್ದಾನೆ. ಆದರೆ ಚಂದ್ರ ರಾಹು ಇಬ್ಬರೂ ಇಲ್ಲಿ ಸಪ್ತಮದಲ್ಲಿದ್ದಾರೆ. ಈ ಕಾರಣದಿಂದಾಗಿ ಒಂದು ಕುಜ, ಎರಡನೇದು ಚಂದ್ರ, ಮತ್ತೊಂದು ರಾಹು, ಈ ಗ್ರಹಗಳಿಗೆ ಒಂದು ವಿಶೇಷ ಶಾಂತಿ ಮಾಡಿಸ್ಬೇಕು ತಾವು. ಅದಾದ ನಂತರದಲ್ಲಿ ನಿಮಗೆ ತೊಂದರೆ ನಿವಾರಣೆ ಆಗುತ್ತೆ. ಯಾಕೆ ಇಷ್ಟು ವಿಳಂಬ, ಯಾಕೆ ಇಷ್ಟು ತೊಡಕಾಗ್ತಾ ಇದೆ ಅಂದರೆ ಇದು ಕಾರಣ. ವಿವಾಹ ಸ್ಥಾನದಲ್ಲಿ ಯಾವುದಾದ್ರು ದೋಷಕಾರಿ ಗ್ರಹಗಳಿದ್ದರೆ, ಪಾಪಗ್ರಹಗಳಿದ್ದರೆ ಅದು ತುಂಬ ಆ ಫಲವನ್ನು ತಂದು ಕೊಡೋದಿಲ್ಲ. ಹೀಗಾಗಿ ಆ ಗ್ರಹಗಳಿಗೆ ಒಂದು ಪ್ರತ್ಯೇಕ ಶಾಂತಿ ಮಾಡೋದ್ರಿಂದ ಅನುಕೂಲ ಏರ್ಪಾಡಾಗುತ್ತೆ. ಈಗ ತಮಗೆ ನೋಡಿ,
ಕಾಲವಶಾತ್ ಈಗ ಜನವರಿ ನಂತರ ಅಂದರೆ ಫೆಬ್ರವರಿಯಲ್ಲಿ ಅಂದರೆ ಈಗೇನು ಮಾಘ ಮಾಸ ಶುರುವಾಗಿದೆ, ಇದು ತುಂಬ ಒಳ್ಳೆಯ ಕಾಲವೇ. ಇದು ಪ್ರಯತ್ನ ಮಾಡಬೇಕಷ್ಟೇ ನೀವು. ನಿಮ್ಮ ಪ್ರಯತ್ನದಿಂದ ಖಂಡಿತ ಫಲಸಿದ್ಧಿ ಇದೆ. ನಾಳೆಯಿಂದ ನಿಮಗೆ ಬಹಳ ವಿಶೇಷವಾದ ಅನುಕೂಲ ಇದೆ. ಹೀಗಾಗಿ ಈ ದೋಷ ನಿವಾರಣೆ ಮಾಡ್ಕೋಬೇಕು, ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮೈಸೂರಿನಿಂದ ವಿನಯ್ ಅವರು ಕಳಿಸಿದ್ದಾರೆ. ವಿನಯ್ ಅವರ ಜನ್ಮ ದಿನಾಂಕ 22/12/2007, ಹುಟ್ಟಿದ ಸಮಯ ಸಂಜೆ 5:39. ನಾನು CA ಮಾಡಬಹುದಾ ಅಂತ ಪ್ರಶ್ನೆ ಕೇಳಿದರು ಶಾಸ್ತ್ರಿಗಳೇ. ವಿನಯ್ ಅವರ ಪ್ರಶ್ನೆ, ಅವರು CA ಮಾಡಬಹುದಾ ಅಂತ ಕೇಳಿದಾರಲ್ವ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. CA ಮಾಡಬೇಕಾಗಿದ್ದರೆ ನಿಮಗೆ ಯಾವ ಗ್ರಹದ ಬಲ ಇರಬೇಕು ಅಂದರೆ ಬುಧನ ಬಲ ಇರಬೇಕು. ಲಿಪಿ ಗಣಿತಾದಿ ಕಾವ್ಯ ಶಿಲ್ಪೈಹಿ ಅಂತ ಒಂದು ಮಾತಿದೆ ಬುಧನಿಗೆ. ಗಣಿತದಲ್ಲಿ ಪಟುತ್ವ ಬೇಕು ನಮಗೆ. ಅದು ಸಾಧ್ಯವಾಗೋದು ಬುಧನಿಂದಾಗಿ. ಬುಧ ಅಂಥದ್ದೊಂದು ಶಕ್ತಿಯನ್ನು ತಂದು ಕೊಡ್ತಾನೆ. ನಿಮ್ಮ ಜಾತಕದಲ್ಲಿ ನೋಡಿದ್ರೆ ಇದು ವಿದ್ಯಾಸ್ಥಾನದಲ್ಲಿ ಬುಧ ಇದ್ದಾನೆ, ತುಂಬ ಒಳ್ಳೆಯದು. ನಿಮಗೆ ಬುಧ ಆದರೆ ಮೌಢ್ಯನಾಗಿದ್ದಾನೆ, ಪರಿಶ್ರಮ ಇದೆ. ಅವಕಾಶ ಇಲ್ಲ ಅಂತಲ್ಲ, ಅನುಕೂಲಗಳಾಗುತ್ತೆ, ಆದರೆ ಹೆಚ್ಚು ಶ್ರಮ. ಗ್ರಹ ಮೌಢ್ಯವಾಗಿದ್ದಾಗ ನೀವು ಒಂದು ಸಲ ಅಲ್ಲ 10-11 ಬಾರಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಒಂದು ಸಾಲ್ವ್ ಮಾಡ್ಕೋಬೇಕಾಗಿದ್ದರೆ, ಒಂದು ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕಾಗಿದ್ದರೆ ಅದನ್ನು 10 ಬಾರಿ ನೀವು ಅಧ್ಯಯನ ಮಾಡಬೇಕಾಗುತ್ತೆ. ಮನಸ್ಸಿಟ್ಟು ಓದ್ಕೋಬೇಕಾಗುತ್ತೆ. ಹೆಚ್ಚು ಹೆಚ್ಚು ತಪಸ್ಸು ಕೇಳ್ತಾ ಇದೆ ಅಷ್ಟೇ. ಮಾಡಲಿಕ್ಕೆ ಅವಕಾಶ ಇಲ್ವ? ಖಂಡಿತ ಇದೆ. ಅದನ್ನು ಯಾರೂ ಮಾಡ್ತಾರಲ್ವ? ಹಾಗಿದ್ರೆ ಕಷ್ಟಪಡೋಕ್ಕಲ್ಲ, ನಾನು ಸುಲಭ ಮಾಡಬೇಕು ಅಂತಂದರೆ ಆಗಲ್ಲ ಅನ್ನೋದನ್ನು ಹೇಳ್ತಾ ಇದೆ ನಿಮ್ಮ ಜಾತಕ. ಕಠಿಣವಾಗಿದೆ, ಆದರೆ ಮಾಡ್ತೀರಾ. ಕಾರಣ ದ್ವಿತೀಯದಲ್ಲಿ ಗುರುವು ಇದ್ದಾನೆ. ಹೀಗಾಗಿ ನೀವು ತಗೊಳ್ಳಿ, ನೀವು CA ಮಾಡ್ತೀರಾ, ಯೋಚನೆ ಮಾಡಬೇಡಿ. ಆದರೆ ಒಂದು ಪ್ರತಿ ದಿವಸ ತಪ್ಪದೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇದನ್ನು ಹೇಳ್ಕೊಂಡು ನೀವು ಓದಲಿಕ್ಕೆ ಕೂತ್ರೆ, ಇದನ್ನು ಹೇಳ್ಕೊಂಡು ನೀವು ಅಟೆಂಡ್ ಮಾಡಿದ್ರೆ ಕ್ಲಾಸ್ನ ತುಂಬ ಅನುಕೂಲ ಆಗುತ್ತೆ. ನೋಡಿ, ಪರೀಕ್ಷೆ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಕೊಪ್ಪಳದಿಂದ ಸುಜಾತ್ ಅವರು ಕಳಿಸಿದ್ದಾರೆ. ಸುಜಾತ್ ಅವರ ಜನ್ಮ ದಿನಾಂಕ 10/2/1996, ಹುಟ್ಟಿದ ಸಮಯ ಸಂಜೆ 6:40. ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದರು ಶಾಸ್ತ್ರಿಗಳೇ. ಸುಜಾತ ಅವರ ಪ್ರಶ್ನೆ ವಿವಾಹದ ಬಗ್ಗೆ ಇದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಸಿಂಹ ಲಗ್ನ. ಲಗ್ನದಿಂದ ವಿವಾಹದ ಅಧಿಪತಿ ಶನೈಶ್ಚರ ಚೆನ್ನಾಗಿದ್ದಾನೆ. ಒಂದೇ ಮನೆಯಲ್ಲಿದ್ದಾಗ ತುಂಬ ಒಳ್ಳೆಯದು. ಅಲ್ಲಿ ದಾರೇಶೇ ಸಪ್ತಮೇ ಭಾವೆ ದಾರಸೌಖ್ಯ ಸಮನ್ವಿತ ಅಂತ. ಆ ಅಧಿಪತಿ ಆ ಸ್ಥಾನದಲ್ಲಿದ್ದರೆ ವಿವಾಹಕ್ಕೆ ಅನುಕೂಲವೇ ಮಾಡಿಕೊಡ್ತಾನೆ. ಆದರೆ ಕುಜನೂ ಇದ್ದಾನೆ ಜೊತೆಗೆ. ಇದು ಯುದ್ಧ ಆಗಿರೋದು. ಹೀಗಾಗಿ ಕುಜ ಶನಿ ಶಾಂತಿ ಮಾಡಿಸ್ಬೇಕು. ಆ 2 ಗ್ರಹ ಶಾಂತಿ ಮಾಡಿಸಿ, ಅದರಿಂದ ಅನುಕೂಲವೇ ಆಗುತ್ತೆ ನಿಮಗೆ. ಈಗ ಅವಕಾಶ ಇದೆ. ಆಗಸ್ಟ್ ಒಳಗೆ ವಿವಾಹ ಶತಸಿದ್ಧವಾಗಿ ನೆರವೇರುತ್ತೆ. ಆಮೇಲೂ ಅವಕಾಶ ಇದೆ. ನನಗನ್ಸುತ್ತೆ ಹೆಚ್ಚಿನ ಪಾಲು ವಿವಾಹ ಏರ್ಪಾಡಾಗುತ್ತೆ ಆಗಸ್ಟ್ ವೇಳೆಗೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಚಂದ್ರಗೌಡ ಅವರು ಕಳಿಸಿದ್ದಾರೆ. ಚಂದ್ರಗೌಡ ಅವರ ಜನ್ಮ ದಿನಾಂಕ 23/4/2001, ಹುಟ್ಟಿದ ಸಮಯ ಸಂಜೆ 5 ಗಂಟೆ. MBA ಆಗಿದೆ, ಕೆಲಸ ಯಾವಾಗ ಸಿಗುತ್ತೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದರು ಶಾಸ್ತ್ರಿಗಳೇ. ಚಂದ್ರಗೌಡರ ಪ್ರಶ್ನೆ MBA ಆಗಿದೆ, ವೃತ್ತಿ ಬಗ್ಗೆ ಅಲ್ವಾ? ವೃತ್ತಿ ಯಾವಾಗ ಸಿಗುತ್ತೆ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ. ನಾವು ಎಷ್ಟೋ ಬಾರಿ ತುಂಬ ಓದ್ಬಿಟ್ಟಿರ್ತೀವಿ, ಹೈ ಕ್ವಾಲಿಫಿಕೇಷನ್ ಇರುತ್ತೆ ನಮ್ಮ ಹತ್ರ, ಆದರೆ ಕೆಲಸ ಸಿಗಲ್ಲ. ಕಾರಣ ಏನಪ್ಪ ಅಂದರೆ ಈ ಒಂದು ತೊಡಕುಗಳು, ಗ್ರಹಗಳ ಸೂಚನೆ, ಅವಕಾಶ ಇರೋದಿಲ್ಲ ಆ ರೀತಿಯಲ್ಲಿ. ಇದು ಎಷ್ಟೋ ಜನ ಈ ಥರದ್ದು ಸಮಸ್ಯೆ ಅನುಭವಿಸ್ತಾರೆ. ತುಂಬ ಚೆನ್ನಾಗಿ ದೊಡ್ಡ ದೊಡ್ಡ ಕ್ವಾಲಿಫಿಕೇಷನ್ ಇರುತ್ತೆ, ಆದರೆ ಕೆಲಸ ಸಿಗಲ್ಲ. ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ರವಿದಶೆಯಲ್ಲಿ ಚಂದ್ರಭುಕ್ತಿ ನಡೀತಾ ಇದೆ. ನೋಡಿ, ಈ ಫೆಬ್ರವರಿ ನಂತರದಲ್ಲಿ ನಿಮಗೆ ಶುರುವಾಗುತ್ತೆ ಕುಜನ ಒಂದು ಕಾಲ. ಆ ಸಂದರ್ಭದಲ್ಲಿ ನಿಮಗೆ ಅವಕಾಶಗಳು ಏರ್ಪಾಡಾಗುತ್ತೆ, ಆತಂಕ ಮಾಡ್ಕೋಬೇಡಿ. ಆದರೆ ನೀವು ಬುಧ ಶಾಂತಿ ಬೇಕು ಮತ್ತು ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣ ಬೇಕು. ಇವೆರಡನ್ನು ಮಾಡಿಸಿ, ಇದು ನಿಮಗೆ ಒಂದು ದಾರಿಯಾಗುತ್ತೆ. ಅದು ಕರ್ಮಾಧಿಪತಿ ಅಷ್ಟಮದಲ್ಲಿದ್ದು ಶತ್ರು ಮನೆಯಲ್ಲಿದ್ದಾಗ ಅಲ್ಪ ಫಲ ಸಿಗುತ್ತೆ, ಪ್ರಯತ್ನ ಜಾಸ್ತಿ, ಫಲ ಇಲ್ಲ, ಹಾಗಾಗುತ್ತೆ. ಹೀಗಾಗಿ ಒಂದು ಬುಧ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ನಂತರದಲ್ಲಿ ವಿಷ್ಣು ಸಹಸ್ರನಾಮ ಮತ್ತು ಒಂದು ಪ್ರಾರ್ಥನೆ ಮಾಡಿದ್ರೆ ತುಂಬ ಒಳ್ಳೆಯದು. ಅದು ಏನಪ್ಪ ಅಂದರೆ ನರಸಿಂಹ ಸನ್ನಿಧಾನದಲ್ಲಿ ಪ್ರತಿ ಬುಧವಾರ ತುಳಸಿ ಅರ್ಚನೆ. ಹೀಗೆ ನೀವು 1 ವರ್ಷ ಕಾಲ ಮಾಡಬೇಕು. ಆ ತಪಸ್ಸಿನ ಫಲವಾಗಿ ನಿಮಗೆ ಒಳ್ಳೆಯ ಕೆಲಸ ಸಿಗುತ್ತೆ. ಮಾಡಿ, ಶ್ರದ್ಧೆ ನಂಬಿಕೆಯಿಂದ ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಇವತ್ತಿನ ಫಲ ಹೇಗಿದೆ?
12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಕುಜ, ಕನ್ಯಾ ರಾಶಿಯಲ್ಲಿ ಕೇತು, ರವಿ, ಬುಧ ಹಾಗೂ ಚಂದ್ರರು ತ್ರಿಗ್ರಹ ಯೋಗ ಇದೆ ಈ ದಿವಸ. ಅದು ಮಕರ ರಾಶಿಯಲ್ಲಿ, ಶನಿಶ್ಚರ ಕುಂಭ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ಶುಕ್ರ, ರಾಹು ಜೊತೆ ಮಾಂದಿ ಉದಯಾಗಿದೆ ಅಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಆರೋಗ್ಯ ವ್ಯತ್ಯಾಸ ಇದೆ. ಕಾಲಿಗೆ ತುಂಬ ಪೆಟ್ಟು ಬೀಳೋದು, ಸ್ಕಿನ್ ರಿಲೇಟೆಡ್ ತೊಂದರೆಗಳಾಗ್ತಕ್ಕಂಥದ್ದು ಅಥವಾ ಇನ್ಫೆಕ್ಷನ್, ನರ ಸಂಬಂಧಿ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಹುಷಾರು, ಗಮನಿಸ್ಕೊಳ್ಳಿ. ಉಳಿದ ಹಾಗೆ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಕಿರಿಕಿರಿ ಇತ್ತಲ್ಲ, ಅದು ಸ್ವಲ್ಪ ಚೇತರಿಕೆ ಆಗುತ್ತೆ. ಈ ದಿವಸ ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ಸಮಾಧಾನದ ವಾತಾವರಣ ಕಾಣಲಿಕ್ಕೆ ಅವಕಾಶ ಇದೆ. ಸ್ನೇಹಿತರ ಸಹಕಾರ, ಬಂಧುಗಳ ಸಹಕಾರ ಇತ್ಯಾದಿ ಕಾಣ್ತೀರಾ. ಒಳ್ಳೆಯ ಮಾತಿನ ಬಲ ಚೆನ್ನಾಗಿದೆ. ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಹಣಕಾಸಿನ ವಹಿವಾಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸುವ ಶಕ್ತಿ ಭೇಷ್ ಅನ್ನಿಸ್ಕೊಳ್ಳೋದು, ಆ ಥರದ್ದೆಲ್ಲ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಆರೋಗ್ಯ ದೃಷ್ಟಿಯಿಂದ ನಾಗ ಕವಚ ಕೇಳಿಸ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ಔಷಧ ವ್ಯಾಪಾರಿಗಳಿಗೆ ಲಾಭ ಇದೆ. ವಸ್ತ್ರ ವ್ಯಾಪಾರಿಗಳಿಗೆ ಬಹಳ ಲಾಭ ಚೆನ್ನಾಗಿದೆ. ಮತ್ತು ಈ ದಿವಸ ಕೃಷಿಕರಿಗೆ, ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿದೆ. ಅನುಕೂಲದ ವಾತಾವರಣ ಇದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಕೆಲಸದಲ್ಲೂ ತುಂಬ ಚೆನ್ನಾಗಿದೆ. ಈ ದಿವಸ ಪ್ರಾರ್ಥನೆಗೆ ನರಸಿಂಹ ದರ್ಶನ, ನರಸಿಂಹ ಕ್ಷೇತ್ರಕ್ಕೆ ಹೋಗಿ ಬನ್ನಿ ಅಥವಾ ಯಾವುದೋ ದೇವಸ್ಥಾನಗಳಿಗೆ ಹೋಗಿ ಬಂದರೆ ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ ಇದೆ. ಸ್ತ್ರೀಯರಿಗೆ ಸ್ವಲ್ಪ ತೊಂದರೆಗಳು, ವಿಘ್ನಗಳು, ತೊಡಕು ಈ ಥರದ್ದಿದೆ. ಕೆಲಸ ಪೂರ್ಣ ಆಗದೇ ಇರತಕ್ಕಂಥದ್ದು, ಈ ರೀತಿಯ ಲಕ್ಷಣ ಇದೆ. ನಿಮ್ಮ ರಾಶಿಯಿಂದ ಚಂದ್ರನು ಅಷ್ಟಮದಲ್ಲಿರೋದ್ರಿಂದ ವ್ಯಥೆ, ನೋವು, ನಷ್ಟ, ಏನೋ ಅಸಮಾಧಾನ ಅಂತೂ ಈ ದಿವಸ ಸ್ವಲ್ಪ ಮಂಕಾಗಿರ್ತೀರ. ಇದರ ನಿವಾರಣೆಗೆ ನೀವು ದುರ್ಗಾ ಸನ್ನಿಧಾನದಲ್ಲಿ ವಿಶೇಷವಾದ ಅರ್ಚನೆ, ಪೂಜೆ, ಸೇವೆ ತುಂಬ ಒಳ್ಳೆಯದು. ದುರ್ಗಾ ಪ್ರಾರ್ಥನೆಯಿಂದ ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ಅನುಕೂಲದ ವಾತಾವರಣ ಇದೆ. ಪ್ರೆಷರೂ ಇದೆ. ಸಮಾಧಾನವಾಗಿದ್ದು ಕೆಲಸ ಒತ್ತಡ ಆದರೆ ತಗೋಬಹುದು, ಆ ರೀತಿಯಲ್ಲಿ ಚೆನ್ನಾಗಿದೆ. ಈ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯ ಬರುತ್ತೆ. ಈ ದಿವಸ ತಂದೆ ಮಕ್ಕಳಲ್ಲೂ ಮನಸ್ತಾಪ ಬರುತ್ತೆ. ಶ್ರದ್ಧೆ, ಏಕಾಗ್ರತೆ ಇರೋದಿಲ್ಲ. ತನ್ನ ಮೂಲಕ ಎಲ್ಲ ಹಾಳಾಗುತ್ತೆ. ಇದರ ನಿವಾರಣೆಗೆ ಈಶ್ವರ ಸನ್ನಿಧಾನದಲ್ಲಿ ಒಂದು ವಿಶೇಷ ಪೂಜೆ ನೆರವೇರಿಸಿ, ಪಂಚಾಮೃತ ಸೇವೆ ಇತ್ಯಾದಿ ಮಾಡಿಸಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ನಿಮಗೆ ಕೆಲಸದಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ. ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿರ್ತದೆ. ಲಾಭ ಇದೆ. ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ಡು ಅಥವಾ ಎಲೆಕ್ಟ್ರಿಕಲ್ಲು, ಪೆಟ್ರೋಲಿಯಂ ಇಂಥ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಒಂದು ವಸ್ತು ನಷ್ಟತೆ ಇದೆ, ಮುಖ್ಯವಾಗಿ ಗಮನಿಸ್ಕೊಳ್ಳಿ. ಈ ದಿವಸ ಮಿಸ್ಪ್ಲೇಸ್ ಆಗಿಬಿಡ್ತಕ್ಕಂತಹ ಸಾಧ್ಯತೆ ಇದೆ. ಇನ್ನು ಜೊತೆಗೆ ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ವಾತಾವರಣ ಕಹಿಯಾಗಿರುತ್ತೆ. ಮನೆ ಹಾಗೂ ಹೊರಗಡೆ ಸಂಚರಿಸುವ ಸಂದರ್ಭದಲ್ಲಿ ಹುಷಾರಾಗಿರಿ. ದುರ್ಗಾ ಸಪ್ತಶತಿ ಪಾರಾಯಣ ಅಥವಾ ದುರ್ಗಾ ಸನ್ನಿಧಾನ ದರ್ಶನ ಎರಡೂ ಒಳ್ಳೆಯದು. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ಬಲ ಇದೆ. ಅಧಿಕಾರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ನಿಮ್ಮ ರಾಶಿಯಿಂದ ನೋಡಿ ಈ ದಿವಸ ಮಕ್ಕಳಿಂದಾಗಿ ಚಂದ್ರನ ಬಲ ಕಡಿಮೆ ಇದೆ. ಹೀಗಾಗಿ ಮಕ್ಕಳಲ್ಲಿ ಸ್ವಲ್ಪ ಅಸಮಾಧಾನ ಬರ್ತದೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರಾಗುತ್ತೆ. ತಾಯಿಗೆ ತುಂಬ ತೊಂದರೆ, ನೋವು ಆಗ್ತಕ್ಕಂಥ ಸಾಧ್ಯತೆ ಇದೆ. ಸಂಗಾತಿಯಲ್ಲೂ ಅಷ್ಟೇ, ಹೇಳಿದ ಮಾತು ಕೇಳೋದಿಲ್ಲ. ಅವರದ್ದೇ ಒಂದು ದಾರಿ, ನಿಮ್ಮದೇ ಒಂದು ದಾರಿ, ಹೀಗಾಗ್ಬಿಡುತ್ತೆ. ಈ ದಿವಸ ಲಕ್ಷ್ಮೀನಾರಾಯಣರು ಪ್ರಾರ್ಥನೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಇನ್ನು ತುಲಾರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ಏರುಪೇರು ಇದೆ ಇವರೇ. ಹೀಗಾಗಿ ಶರೀರಕ್ಕೆ ಪೆಟ್ಟು ಬೀಳೋದು, ಆರೋಗ್ಯ ಹಾಳಾಗೋದು, ಹಾಸ್ಪಿಟ್ಲಿಗೆ ಹೋಗಬೇಕಾದ ಅನಿವಾರ್ಯತೆ ಬರೋದು, ಈ ಥರದ ಲಕ್ಷಣ ಇದೆ. ಸಾಲವೂ ಅಷ್ಟೇ, ಅನಿವಾರ್ಯ ಸಾಲ ಉಂಟಾಗ್ಬಿಡೋ ಸಾಧ್ಯತೆ. ಸ್ವಲ್ಪ ಗಮನ ಕೊಡಿ. ಅಗತ್ಯ ಇದೆಯಾ ಇಲ್ವಾ ಚರ್ಚೆ, ವಿವೇಚನೆ, ಯೋಚನೆ ಮಾಡಿ. ಇದರ ಹೊರತಾಗಿ ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರ್ತದೆ. ಸ್ನೇಹಿತರ, ಸಹೋದ್ಯೋಗಿಗಳ ಸಹಕಾರವೂ ಇಲ್ಲದೆ ನೀವೇ ಕಷ್ಟಪಡಬೇಕಾದ ಪರಿಸ್ಥಿತಿ ಬರುತ್ತೆ ದಿವಸ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಪರವಾಗಿಲ್ಲ. ಈ ತೊಡಕಿನ ನಿವಾರಣೆಗೆ ಈ ದಿವಸ ನೀವು ನೋಡಿ, ಯಾವುದಾದ್ರೂ ಸಂಗಮ ಕ್ಷೇತ್ರ ದರ್ಶನ ತುಂಬ ಒಳ್ಳೆಯದು. ಅದಿಲ್ಲಪ್ಪ ಈ ಹಳ್ಳೀಲಿ ಇದ್ದೀವಿ ಅನ್ನೋರು ಒಂದು ಅಮ್ಮನವರ ಸನ್ನಿಧಾನದಲ್ಲಿ ಅಷ್ಟೋತ್ತರ ಸೇವೆ ಮಾಡಿಸಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ನಿಮಗೆ ಸ್ತ್ರೀಯರಿಗೆ ಭಯದ ವಾತಾವರಣ ಇದೆ. ಯಾರ ಸಹಾಯವೂ ಸಿಗದೆ ಪಾಪ ಏಕಾಂಗಿಯಾಗಿ ಪರದಾಡ್ಬಿಡ್ತೀರಾ ಅಂಥದ್ದೊಂದು ಲಕ್ಷಣ ಸೂಚಿಸ್ತಾ ಇದೆ. ಕೆಲಸದಲ್ಲಿ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಅನುಕೂಲದ ವಾತಾವರಣ ಇದೆ. ನಿಮ್ಮ ಸಂಗಾತಿ
ಅಥವಾ ನಿಮ್ಮ ತುಂಬ ಆಪ್ತರು ಇವರಿಂದ ನಿಮಗೆ ಒಂದು ಸಪೋರ್ಟ್ ಸಿಗುತ್ತೆ. ಆದರೆ ಈ ದಿವಸ ಉದರ ಸಂಬಂಧಿ ತೊಂದರೆಗಳಾಗ್ತಕ್ಕಂಥದ್ದು ಮತ್ತು ಸ್ತ್ರೀಯರಿಗೆ ವಿವೇಚನೆ, ಆಲೋಚನಾ ಶಕ್ತಿ ಕಳ್ಕೊಳ್ಳೋದು, ಮಂಕಾಗಿದೆ, ಯಾಕೋ ಈ ದಿವಸ ಏನು ತೋಚ್ತಾ ಇಲ್ಲ, ಈ ಥರದ್ದಾಗುತ್ತೆ. ಈ ದೃಷ್ಟಿಯಿಂದ ಈ ದಿವಸ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಶ್ರದ್ಧೆಯಿಂದ ಹೇಳ್ಕೊಳ್ಳಿ. ಇನ್ನು ಧನುರಾಶಿಯವರಿಗೆ ದಿವಸ ನಿಮಗೆ ನೋಡಿ, ವೃತ್ತಿಯಲ್ಲಿ ಅನುಕೂಲ ಇದೆ, ನಿಮ್ಮ ಮಾತು ಬರವಣಿಗೆ ಇವುಗಳ ವಿಚಾರದಲ್ಲಿ ಚೆನ್ನಾಗಿದೆ, ಶಿಕ್ಷಕರಿಗೆ ಚೆನ್ನಾಗಿರ್ತದೆ, ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಆದರೆ ಪ್ರಯಾಣದಲ್ಲಿ ತೊಂದರೆ ಇದೆ. ಸ್ತ್ರೀಯರು ಬಹಳ ಮುಖ್ಯವಾಗಿ ಹುಷಾರಾಗಿರಿ. ನೀರಿನ ಪ್ರಯಾಣ ತೊಂದರೆ ಇದೆ. ಈ ಕೃಷಿ ಕ್ಷೇತ್ರದಲ್ಲಿರೋರಿಗೆ, ಆ ಕೆಲಸ ಮಾಡೋರಿಗೆ ತೊಂದರೆಗಳು, ವಿಷಜಂತುಗಳ ಭಯ ಇತ್ಯಾದಿ ಇದೆ. ಹುಷಾರಾಗಿರಿ. ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ ನೀವು ಕೂಡ. ಇನ್ನು ಮಕರ ರಾಶಿಯವರಿಗೆ ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಸಹೋದರ ಸಹಕಾರ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಭಯದ ವಾತಾವರಣವೂ ಇದೆ. ಈ ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ, ಅದು ಹೆಚ್ಚಿನ ಬಲ ಕೊಡುತ್ತೆ. ಕುಂಭರಾಶಿಯವರಿಗೆ ಈ ದಿವಸ ನಿಮಗೆ ಆಹಾರ ವ್ಯತ್ಯಾಸ ಇದೆ. ಒರಟು ಮಾತಿನಿಂದ ನಿಮ್ಮ ವ್ಯಕ್ತಿತ್ವ ಹಾಳಾಗುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಅಖಾಡಕ್ಕಿಳಿದುಬಿಟ್ಟು ಏನು ಪುಸ್ತಕನೇ ಆಯುಧವಾಗಿಬಿಟ್ರೆ ಕಷ್ಟ, ಆ ರೀತಿಯ ಲಕ್ಷಣ ಇದೆ. ಹುಷಾರು. ಈ ದಿವಸ ಗಮನ ಇರಲಿ ಪೋಷಕರು. ಉಳಿದಾಗಿ ದಿವಸ ಹೆಣ್ಣುಮಕ್ಕಳಿಗೆ ಹಣಕಾಸಿನ ವ್ಯವಹಾರ ತೊಂದರೆ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ನೀವೇ ವ್ಯವಹಾರ ಮಾಡಿ, ಮನೆಗೆ ಹೇಳಿರಲ್ಲ, ಹಿರಿಯರಿಗೆ ಹೇಳದೆ ಮುಚ್ಚು ಮರೆಯಿಂದ ಆ ಥರದ್ದೆಲ್ಲ ತೊಡಕುಗಳನ್ನ ಸೂಚಿಸ್ತಾ ಇದೆ. ಈ ದಿವಸ ಬಹಳ ಹುಷಾರು. ಇನ್ನು ಕೆಲಸದಲ್ಲಿ ಅನುಕೂಲದ ವಾತಾವರಣ ಇದೆ, ತೊಂದರೆ ಇಲ್ಲ. ಮಹಾಲಕ್ಷ್ಮಿ ಅಷ್ಟೋತ್ತರ ಸೇವೆ, ನೀವೇ ಅಷ್ಟೋತ್ತರ ಸೇವೆ ಮಾಡಿ, ಒಂದು ಪುಷ್ಪಾರ್ಚನೆ ಅಥವಾ ಕುಂಕುಮಾರ್ಚನೆ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿಯವರಿಗೆ ಈ ದಿವಸ ನಿಮಗೆ ಆರೋಗ್ಯ ವ್ಯತ್ಯಾಸ ಇದೆ. ಇವರೇ ಹುಷಾರು, ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಅದರ ಹೊರತಾಗಿ ಲಾಭ ಇದೆ. 2-3 ವ್ಯಾಪಾರ ಅಥವಾ 2-3 ಬಗೆಗಳಲ್ಲಿ ಒಂದು ಆಲೋಚನೆ, ಲಾಭ ಅಂತೂ ಚೆನ್ನಾಗಿದೆ. ಕೆಲಸದಲ್ಲೂ ಅಷ್ಟೇ ಪರವಾಗಿಲ್ಲ, ಅನುಕೂಲದ ವಾತಾವರಣ ಕಾಣ್ತೀರಾ, ಚೆನ್ನಾಗಿದೆ, ಆತಂಕ ಬೇಡ. ಆರೋಗ್ಯದ ದೃಷ್ಟಿಯಿಂದ ನೀವು ಕೂಡ ನಾಗ ಕವಚ ಕೇಳಿಸ್ಕೊಳ್ಳೋದು ತುಂಬ ಒಳ್ಳೆಯದು. 12 ರಾಶಿಗಳವರು, ರಾಶಿನೂ ಗೊತ್ತಿಲ್ಲಪ್ಪ ಅನ್ನೋರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಪರಾಯ ನಮಃ ಈ ಮಂತ್ರ ಹೇಳಿಕೊಂಡ್ರೆ ವಿಶೇಷವಾಗಿ ಗುರುವಿನ ಅನುಗ್ರಹ ಉಂಟಾಗುತ್ತೆ. ಶಾಸ್ತ್ರಿಗಳೇ, ಇವತ್ತು ಮಾಘ ಮಾಸದ ವಿಶೇಷತೆ, 12 ರಾಶಿಗಳ ಫಲಾಫಲ, ವೀಕ್ಷಕರ ಸಂದೇಶಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೆ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.